ಮಡಿಕೇರಿಯಲ್ಲಿ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಚಾಲನೆ ನೀಡಲಾಗಿದೆ. 1 ತಿಂಗಳ ಕಾಲ ಹಾಕಿ ಪಂದ್ಯಾವಳಿ ನಡೀತಾ ಇದ್ದು ಸುಮಾರು 396 ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿದೆ. ಹಾಗಾದ್ರೆ ಈ ಬಾರಿಯ ಹಾಕಿ ಪಂದ್ಯಾವಳಿಯ ಉದ್ಘಾಟನೆ ಹೇಗಿತ್ತು ಬನ್ನಿ ನೋಡೋಣ. ವಿಶ್ವದ ಅತಿ ದೊಡ್ಡ ಹಾಕಿ ಉತ್ಸವ ಆರಂಭ. ಮಂಜಿನ ನಗರಿಯಲ್ಲಿ ಬಡವರ ಹಾಕಿ ಉತ್ಸವ. ಹಾಕಿ ಪಂದ್ಯಾವಳಿಯಲ್ಲಿ 396 ತಂಡಗಳ ಸೆಣಸಾಟ. ಉತ್ಸವ ವಿಶ್ವದ ಅತಿ ದೊಡ್ಡ ಹಾಕಿ ಉತ್ಸವ. ಮಡಿಕೇರಿ ನಗರದಲ್ಲಿ ಕ್ರೀಡಾ ಜ್ಯೋತಿ ಭಾರತ. ಮೈದಾನದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸಿದ ಮಹಿಳೆಯರು ಬಾಳೆಯ ದಿಂಡನ್ನ ಕತ್ತರಿಸಿ ಸಂಭ್ರಮ. ಮಂಜಿನ ನಗರಿ ಮಡಿಕೇರಿಯಲ್ಲಿ ವಿಶ್ವದ ಅತಿ ದೊಡ್ಡ ಹಾಕಿ ಉತ್ಸವಕ್ಕೆ ನಿನ್ನೆ ಚಾಲನೆ ಸಿಕ್ಕಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನದಲ್ಲಿ ಕೊಡವರ 25ನೇ ಹಾಕಿ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ದೊರಕಿದೆ. ಈ ಬಾರಿ ಮುದ್ದಣ್ಣ ಕೊಡವ ಕುಟುಂಬ ಹಾಕಿ ಪಂದ್ಯಾವಳಿಯ ಜವಾಬ್ದಾರಿಯನ್ನು ಹೊತ್ತು ಹಬ್ಬದ ರೀತಿಯಲ್ಲಿ ನಡೆಸುತ್ತಿದ್ದಾರೆ. ಮೈದಾನಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿಯನ್ನ ಮಾಜಿ ಒಲಿಂಪಿಯನ್ ಕರ್ನಾಟಕದ ಹಾಕಿ ಕಾರ್ಯದರ್ಶಿ ಎಬಿ ಸುಬ್ಬಯ್ಯ ಬರಮಾಡಿಕೊಂಡರು. ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಶುಭ ಕೋರಿದರು. ಬಳಿಕ ಮೈದಾನದಲ್ಲಿ ಇದುವರೆಗೂ ಹಾಕಿ ಪಂದ್ಯಾವಳಿ ನಡೆಸಿದ ಎಲ್ಲ 24 ಕುಟುಂಬಗಳಿಗೂ ಸಂಪ್ರದಾಯದಂತೆ ಬಾಳೆ ದಿಂಡು ಕತ್ತರಿಸಿ ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು. ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಣ್ಣ ಭೋಪಣ್ಣ ಬೆಳ್ಳಿಯ ಹಾಕಿ ಸ್ಟಿಕ್ನಿಂದ ಬೆಳ್ಳಿಯ ಚೆಂಡನ್ನ ತಳ್ಳುವ ಮೂಲಕ ಹಾಕಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಎಎಸ್ ಪೊನ್ನಣ್ಣ, ಮಂತರ್ಗೌಡ, ಸುಜಾ ಕುಶಲಪ್ಪ, ಸಂಸದ ಯದುವೀರ್, ಮಾಜಿ ಸ್ಪೀಕರ್ ಕೆಜೆ ಭೋಪಯ್ಯ ಉಪಸ್ಥಿತರಿದ್ದರು. 25 ವರ್ಷಗಳ ಹಾಕಿ ನಮ್ಮೆ ಕೊಡುವ ಹಾಕಿ ನಮ್ಮೆ ಆಚರಣೆ ಬಹಳ ಹೆಮ್ಮೆ ಆಗ್ತದೆ. 25 ವರ್ಷ ಒಂದು ಸಣ್ಣ ಜನಾಂಗ ಈ ರೀತಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ ಕ್ರೀಡೆಯನ್ನು ಆಚರಿಸ್ತಾ ಇರೋದು ವಿಶೇಷ. ಗಿನ್ನೆಸ್ ಬುಕ್ನವರು ಕೂಡ ಇದನ್ನ ವಿಶ್ವ ದಾಖಲೆಯಾಗಿ ಗುರುತಿಸಿದ್ದಾರೆ. ಈ ವರ್ಷ ಇನ್ನಷ್ಟು ಹೆಚ್ಚು ತಂಡಗಳು ಬಂದಿದೆ. ಕಳೆದ ಬಾರಿಯ ದಾಖಲೆಗಳನ್ನ ಈ ಸರಿ ಅದನ್ನ ಒಡೆದು ಹೊಸ ದಾಖಲೆಯನ್ನ ಸ್ಥಾಪನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಕೊಡಗಲ್ಲಿ ಕ್ರೀಡೆ ಅಭಿಮಾನಿಗಳು ಇರಬಹುದು, ಕ್ರೀಡೆ ಒಂದು ಪ್ರೋತ್ಸಾಹವಾಗಿ ಬಹಳಷ್ಟು ಉಪಕ್ರಮಗಳನ್ನು ಇಲ್ಲಿ ಏರ್ಪಡಿಸ್ತಾ ಇರ್ತಾರೆ. ಇದು ಎಲ್ಲಕ್ಕಿಂತ ದೊಡ್ಡ ಒಂದು ಉತ್ಸವ. ಸುಮಾರು 5 ಲಕ್ಷ ಜನ ಬರ್ತಾರಂತೆ ಈ 30 ದಿನದ ಒಂದು ಉತ್ಸವದಲ್ಲಿ. ಅತ್ಯಂತ ಸಂತೋಷದ ವಿಚಾರ. ಕ್ರೀಡೆ ಒಂದು ಸಮಾಜದ ಏಕತೆಗಾಗಿ ಒಂದು ಒಳ್ಳೆ ಯಂತ್ರ. ಎಲ್ಲರೂ ಜೊತೆಗೆ ಸೇರ್ತಾರೆ. ಇನ್ನು ಕ್ರೀಡಾ ಜ್ಯೋತಿಯನ್ನ ಮೆರವಣಿಗೆ ಮೂಲಕ ಮೈದಾನಕ್ಕೆ ತರಲಾಯಿತು. ಕೊಡವರು ವಾದ್ಯಗೋಷ್ಠಿಯೊಂದಿಗೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮೆರವಣಿಗೆಯಲ್ಲಿ ಆಗಮಿಸಿದ್ದು ವಿಶೇಷವಾಗಿತ್ತು. ಮೊದಲ ದಿನ ಕರ್ನಾಟಕ 11 ಹಾಗೂ ಕೂರ್ಗ್ 11 ತಂಡದ ನಡುವೆ ಒಂದು ಪ್ರದರ್ಶನ ಪಂದ್ಯ ನಡೆಯಿತು. ಕೊಡಗು ಜಿಲ್ಲಾಡಳಿತ ಹಾಗೂ ಪಂದ್ಯಾವಳಿಯ ಆಯೋಜಕ ತಂಡದ ನಡುವೆ ಮತ್ತೊಂದು ಪ್ರದರ್ಶನ ಪಂದ್ಯ ನಡೆಯಿತು. ಏಪ್ರಿಲ್ 27ರವರೆಗೆ ಈ ಹಾಕಿ ಪಂದ್ಯಾವಳಿ ನಡೀತಾ ಇದ್ದು ಒಟ್ಟು 396 ತಂಡಗಳು ಸೆಣಸಾಡಲಿವೆ. ಇದು ಒಂದು ಒಳ್ಳೆ ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗಿತ್ತು 97 ಇಂದ. ವರ್ಷ ಇವರು ಡಿಫರೆಂಟ್ ಟೈಪ್ ಅಲ್ಲಿ ಇನಾಗ್ರೇಷನ್ ಮತ್ತೆ ಕ್ಲೋಸಿಂಗ್ ಸೆರೆಮನಿ ಮಾಡ್ತಾರೆ. ಇದರ ಮಧ್ಯದಲ್ಲಿ ಅವರು ಯಾವ್ದಾವ್ದೋ ಡಿಫರೆಂಟ್ ಪ್ರೋಗ್ರಾಮ್ ನ ಅವರು ಹಮ್ಮಿಕೊಂಡಿದ್ದಾರೆ. ಇದು ಹಾಕಿ ಮಧ್ಯದಲ್ಲಿ ಇದು ಮಾಡ್ತಿರೋದು ಬಾರಿ ಒಳ್ಳೇದು. ಯಾಕೆಂತಂದ್ರೆ ಇದರಲ್ಲಿ ತುಂಬಾ ಜನರು ಇನ್ವಾಲ್ವ್ ಆಗ್ತಾರೆ. ಇದರದ್ದು ಹಾಕಿದು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ದು ಮಕ್ಕಳು ಯಾರು ಓಪನಿಂಗ್ ಗೆ ಬರ್ತಾರೆ ಇಲ್ಲ ಬಾಕಿ ಮ್ಯಾಚ್ ನೋಡಕ್ಕೆ ಬಂದ್ರೆ ಅವರು ಒಂದು ಹಾಕಿ ಆಡಕ್ಕೆ
ಆಡಲಿಕ್ಕೆ ಒಂದು ಅವರಲ್ಲಿ ಉತ್ಸಾಹ ಬೆಳೀತದೆ. ಕಳೆದ ವರ್ಷ ಗಿನ್ನಿಸ್ ದಾಖಲೆ ಬರೆದ ಕೊಡವರ ಹಾಕಿ ಪಂದ್ಯಾವಳಿ ಈ ಬಾರಿ ಹೆಚ್ಚು ತಂಡಗಳು ಪಾಲ್ಗೊಳ್ಳುವ ಮೂಲಕ ಮತ್ತೊಂದು ದಾಖಲೆ ನಿರ್ಮಿಸಲಿದೆ. ಅನುಕಾರ್ಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ 25ನೇ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಹಬ್ಬಕ್ಕೆ ಚಾಲನೆ ನೀಡಲಾಗಿದೆ. ಒಂದು ತಿಂಗಳ ಕಾಲ ಹಾಕಿ ಪಂದ್ಯಾವಳಿ ನಡೀತಾ ಇದ್ದು ಸುಮಾರು 396 ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡಲಿದೆ. ಹಾಗಾದ್ರೆ ಈ ಬಾರಿಯ ಹಾಕಿ ಪಂದ್ಯಾವಳಿಯ ಉದ್ಘಾಟನೆ ಹೇಗಿತ್ತು ಬನ್ನಿ ನೋಡೋಣ. ವಿಶ್ವದ ಅತಿ ದೊಡ್ಡ ಹಾಕಿ ಉತ್ಸವ ಆರಂಭ. ಮಂಜಿನ ನಗರಿಯಲ್ಲಿ ಬಡವರ ಹಾಕಿ ಉತ್ಸವ. ಹಾಕಿ ಪಂದ್ಯಾವಳಿಯಲ್ಲಿ 396 ತಂಡಗಳ ಸೆಣಸಾಟ. ಉತ್ಸವ ವಿಶ್ವದ ಅತಿ ದೊಡ್ಡ ಹಾಕಿ ಉತ್ಸವ. ಮಡಿಕೇರಿ ನಗರದಲ್ಲಿ ಕ್ರೀಡಾ ಜ್ಯೋತಿ ಭಾರತ. ಮೈದಾನದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸಿದ ಮಹಿಳೆಯರು ಬಾಳೆಯ ದಿಂಡನ್ನ ಕತ್ತರಿಸಿ ಸಂಭ್ರಮ. ಮಂಜಿನ ನಗರಿ ಮಡಿಕೇರಿಯಲ್ಲಿ ವಿಶ್ವದ ಅತಿ ದೊಡ್ಡ ಹಾಕಿ ಉತ್ಸವಕ್ಕೆ ನಿನ್ನೆ ಚಾಲನೆ ಸಿಕ್ಕಿದೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನದಲ್ಲಿ ಕೊಡವರ 25ನೇ ಹಾಕಿ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ದೊರಕಿದೆ. ಈ ಬಾರಿ ಮುದ್ದಣ್ಣ ಕೊಡವ ಕುಟುಂಬ ಹಾಕಿ ಪಂದ್ಯಾವಳಿಯ ಜವಾಬ್ದಾರಿಯನ್ನು ಹೊತ್ತು ಹಬ್ಬದ ರೀತಿಯಲ್ಲಿ ನಡೆಸುತ್ತಿದ್ದಾರೆ. ಮೈದಾನಕ್ಕೆ ಆಗಮಿಸಿದ ಕ್ರೀಡಾ ಜ್ಯೋತಿಯನ್ನ ಮಾಜಿ ಒಲಿಂಪಿಯನ್ ಕರ್ನಾಟಕದ ಹಾಕಿ ಕಾರ್ಯದರ್ಶಿ ಎಬಿ ಸುಬ್ಬಯ್ಯ ಬರಮಾಡಿಕೊಂಡರು. ಕ್ರೀಡಾ ಜ್ಯೋತಿ ಬೆಳಗುವ ಮೂಲಕ ಶುಭ ಕೋರಿದರು. ಬಳಿಕ ಮೈದಾನದಲ್ಲಿ ಇದುವರೆಗೂ ಹಾಕಿ ಪಂದ್ಯಾವಳಿ ನಡೆಸಿದ ಎಲ್ಲ 24 ಕುಟುಂಬಗಳಿಗೂ ಸಂಪ್ರದಾಯದಂತೆ ಬಾಳೆ ದಿಂಡು ಕತ್ತರಿಸಿ ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸಲ್ಲಿಸಲಾಯಿತು. ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಣ್ಣ ಭೋಪಣ್ಣ ಬೆಳ್ಳಿಯ ಹಾಕಿ ಸ್ಟಿಕ್ನಿಂದ ಬೆಳ್ಳಿಯ ಚೆಂಡನ್ನ ತಳ್ಳುವ ಮೂಲಕ ಹಾಕಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಈ ವೇಳೆ ಶಾಸಕ ಎಎಸ್ ಪೊನ್ನಣ್ಣ, ಮಂಥರ್ಗೌಡ, ಸುಜಾ ಕುಶಲಪ್ಪ,